ಅದೇ ಈಗೆಲ್ಲ ನಿನ್ನೆಂದ ನೋಡ್ತಾ ಇದ್ದೀರಿ ರಾಮ ಮಂದಿರ ಗಲಾಟೆ, ಅದರಿಂದ ಅಂತರ ಕಾಯ್ದುಕೊಳ್ಳೋದ್ರಿಂದ ಪಕ್ಷಕ್ಕೆ ಅನುಕೂಲವ ನಷ್ಟವ ಹೇಗೆ? ಸರ್, ನಾವಿಲ್ಲಿ ಅಂತರ ಇಲ್ಲಿ ಕಾಯ್ಕೊಂಡಿಲ್ಲ. ನಾವು ರಾಮನ ಭಕ್ತರೇ, ನಾವು ಆಂಜನೇಯನ ಭಕ್ತರೇ. ಆದರೆ ಇವರು ಅದನ್ನು ರಾಜಕೀಕರಣ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಾವೆಲ್ಲರೂ ಭಕ್ತರು, ಇಲ್ಲೆಲ್ಲರೂ ಇದ್ದರೆ ನಾವೆಲ್ಲ ರಾಮನ ಭಕ್ತರೇ ಇದ್ದೀವಿ, ಆಂಜನೇಯನ ಭಕ್ತರೇ ಇದ್ದೀವಿ. ಆದರೆ BJPಯವರು ಧರ್ಮ ಇದ್ದರೆ ಮಾತ್ರ ಅವರಿಗೆ ರಾಜಕಾರಣ ನಡೀತೈತಿ. ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಬಡವರ ಬಗ್ಗೆ ಚಿಂತನೆಗಳು ಬೇಕಾಗಿಲ್ಲ. ಧರ್ಮ ಒಂದಿದ್ರೆ ಸಾಕು ಅವ್ರಿಗೆ. ನಾನು ಇವತ್ತಿಗೂ ಕೇಳ್ತೀನಿ BJP ಮಿತ್ರರಿಗೆ, 10 ವರ್ಷ ಈ ಸರ್ಕಾರ ಕೇಂದ್ರದೊಳಗಿದೆ. ಎಷ್ಟು ಮಂದಿ ರೈತರಿಗೆ ನೀರಾವರಿ ಯೋಜನೆ ಮಾಡಿಕೊಟ್ಟಿದ್ದೀರಿ ಒಂದು ಹೇಳಿ? ಎಷ್ಟು ಮಂದಿ ನಿಮಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ ವರ್ಷ? ಎಷ್ಟು ಯುವಕರಿಗೆ ಉದ್ಯೋಗ ಕೊಟ್ಟಿದ್ದೀರಿ ಹೇಳಿ? ಎಷ್ಟು ಮಂದಿ ಬಡವರಿಗೆ ಮನೆಗಳನ್ನು ಕೊಟ್ಟಿದ್ದೀರಿ ಹೇಳಿ? ಯಾವ ರಾಜ್ಯದೊಳಗೆ ಎಷ್ಟು ಮನೆ ಕಟ್ಟಿದ್ದೀರಿ? ಕರ್ನಾಟಕ ರಾಜ್ಯದಾಗ ಎಷ್ಟು ಮನೆ ಕೊಟ್ಟು? ಹಿಂದಿನ ಗೌರ್ಮೆಂಟ್ ಅವ್ರದ್ದೇ ಇತ್ತಲ್ಲ, ಎಷ್ಟು ಮನೆ ಬಂದಿದ್ದವು ಗ್ರಾಮ ಪಂಚಾಯತಿಗೆ ಅಂತೇಳಿ? ಅಂಥವೆಲ್ಲ ಹೇಳಂಗಿಲ್ಲ ರಾಮನ ಬಗ್ಗೆ. ನಾವು ರಾಮನ ಭಕ್ತರೇ. ನಾವು ನಮಸ್ಕಾರ ಬೆಳಗ್ಗೆ ಎದ್ದುಗಳನ್ನೇ ನಮ್ಮ ಮನೆಗೆ, ಎಲ್ಲರ ಮನೆಯಲ್ಲಿ ದೇವ್ರ ಮನೆ ಇದೆ, ಅಲ್ಲಿ ನಮಸ್ಕಾರ ಮಾಡ್ತೀವಿ. ಭಗವಂತ ನಮಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಂಡೆ ಹೊರಗೆ ಬರ್ತೀವಿ. ಆದರೆ ಇವ್ರ ವಿಚಾರ ಪೂರ ಬೀದಿಗೆ ನಿಂತು ರಾಮನ ಕಟ್ಟಿಕೊಂಡು ರಾಜಕಾರಣ ಮಾಡೋಂಥ ಕೆಲಸ ನಾವು ಮಾಡೋಂಗಿಲ್ಲ. ಅದೇ ಈಗೆಲ್ಲ ನಿನ್ನೆಂದ ನೋಡ್ತಾ ಇದ್ದೀರಿ ರಾಮ ಮಂದಿರ ಗಲಾಟೆ, ಅದರಿಂದ ಅಂತರ ಕಾಯ್ದುಕೊಳ್ಳೋದ್ರಿಂದ ಪಕ್ಷಕ್ಕೆ ಅನುಕೂಲವ ನಷ್ಟವ ಹೇಗೆ? ಸರ್, ನಾವಿಲ್ಲಿ ಅಂತರ ಇಲ್ಲಿ ಕಾಯ್ಕೊಂಡಿಲ್ಲ. ನಾವು ರಾಮನ ಭಕ್ತರೇ, ನಾವು ಆಂಜನೇಯನ ಭಕ್ತರೇ. ಆದರೆ ಇವರು ಅದನ್ನು ರಾಜಕೀಕರಣ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಾವೆಲ್ಲರೂ ಭಕ್ತರು, ಇಲ್ಲೆಲ್ಲರೂ ಇದ್ದರೆ ನಾವೆಲ್ಲ ರಾಮನ ಭಕ್ತರೇ ಇದ್ದೀವಿ, ಆಂಜನೇಯನ ಭಕ್ತರೇ ಇದ್ದೀವಿ. ಆದರೆ BJPಯವರು ಧರ್ಮ ಇದ್ದರೆ ಮಾತ್ರ ಅವರಿಗೆ ರಾಜಕಾರಣ ನಡೀತೈತಿ. ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಬಡವರ ಬಗ್ಗೆ ಚಿಂತನೆಗಳು ಬೇಕಾಗಿಲ್ಲ. ಧರ್ಮ ಒಂದಿದ್ರೆ ಸಾಕು ಅವ್ರಿಗೆ. ನಾನು ಇವತ್ತಿಗೂ ಕೇಳ್ತೀನಿ BJP ಮಿತ್ರರಿಗೆ, 10 ವರ್ಷ ಈ ಸರ್ಕಾರ ಕೇಂದ್ರದೊಳಗಿದೆ. ಎಷ್ಟು ಮಂದಿ ರೈತರಿಗೆ ನೀರಾವರಿ ಯೋಜನೆ ಮಾಡಿಕೊಟ್ಟಿದ್ದೀರಿ ಒಂದು ಹೇಳಿ? ಎಷ್ಟು ಮಂದಿ ನಿಮಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ ವರ್ಷ? ಎಷ್ಟು ಯುವಕರಿಗೆ ಉದ್ಯೋಗ ಕೊಟ್ಟಿದ್ದೀರಿ ಹೇಳಿ? ಎಷ್ಟು ಮಂದಿ ಬಡವರಿಗೆ ಮನೆಗಳನ್ನು ಕೊಟ್ಟಿದ್ದೀರಿ ಹೇಳಿ? ಯಾವ ರಾಜ್ಯದೊಳಗೆ ಎಷ್ಟು ಮನೆ ಕಟ್ಟಿದ್ದೀರಿ? ಕರ್ನಾಟಕ ರಾಜ್ಯದಾಗ ಎಷ್ಟು ಮನೆ ಕೊಟ್ಟು? ಹಿಂದಿನ ಗೌರ್ಮೆಂಟ್ ಅವ್ರದ್ದೇ ಇತ್ತಲ್ಲ, ಎಷ್ಟು ಮನೆ ಬಂದಿದ್ದವು ಗ್ರಾಮ ಪಂಚಾಯತಿಗೆ ಅಂತೇಳಿ? ಅಂಥವೆಲ್ಲ ಹೇಳಂಗಿಲ್ಲ ರಾಮನ ಬಗ್ಗೆ. ನಾವು ರಾಮನ ಭಕ್ತರೇ. ನಾವು ನಮಸ್ಕಾರ ಬೆಳಗ್ಗೆ ಎದ್ದುಗಳನ್ನೇ ನಮ್ಮ ಮನೆಗೆ, ಎಲ್ಲರ ಮನೆಯಲ್ಲಿ ದೇವ್ರ ಮನೆ ಇದೆ, ಅಲ್ಲಿ ನಮಸ್ಕಾರ ಮಾಡ್ತೀವಿ. ಭಗವಂತ ನಮಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಂಡೆ ಹೊರಗೆ ಬರ್ತೀವಿ. ಆದರೆ ಇವ್ರ ವಿಚಾರ ಪೂರ ಬೀದಿಗೆ ನಿಂತು ರಾಮನ ಕಟ್ಟಿಕೊಂಡು ರಾಜಕಾರಣ ಮಾಡೋಂಥ ಕೆಲಸ ನಾವು ಮಾಡೋಂಗಿಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.